ಸಿದ್ಧಿವಿನಾಯಕ ಮಾರ್ಕೆಟ್ ಜಾಗಕ್ಕೆ ಕೋಮು ಬಣ್ಣ ಬಳಿತಿದ್ದಾರಾ? ಕೋಮು ಬಣ್ಣ ಬಳಿಯದಂತೆ ಪ್ರಗತಿಪರ ಸಂಘಟನೆಗಳ ಒತ್ತಾಯ. ತುಮಕೂರು ನಗರದ ಜೆಸಿ ನಗರದಲ್ಲಿರೋ ಸಿದ್ಧಿವಿನಾಯಕ ಮಾರ್ಕೆಟ್ ಜಾಗದ ವಿಚಾರ ದಿನದಿಂದ ದಿನಕ್ಕೆ ಗದ್ದಲ ಜೋರಾಗ್ತಾನೆ ಇದೆ. ಮೊನ್ನೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಸುದ್ದಿಗೋಷ್ಠಿಯನ್ನ ನಡೆಸುವ ಮೂಲಕ ಕಮಿಷನ್ಗಾಗಿ ಮಾಲ್ ನಿರ್ಮಾಣಕ್ಕೆ ಶಾಸಕ ಜ್ಯೋತಿ ಗಣೇಶ್ ಕುಮ್ಮಕ್ಕು ಇದೆ ಎಂದು ಆರೋಪ ಮಾಡಿದ್ರು. ಇದರಿಂದ ಕೆರಳಿದ ಪ್ರಗತಿಪರ ಸಂಘಟನೆಗಳು ಕೋಮು ಬಣ್ಣ ಬಳಿಯದಂತೆ ಎಸ್ಪಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ರು. ಹಿಂದೂಪರ ಸಂಘಟನೆಗಳ ಮುಖಂಡರು ನಡೆಸಿದ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಪ್ರಗತಿಪರ ಸಂಘಟನೆ ಮುಖಂಡರು ಜೆಸಿ ರಸ್ತೆಯಲ್ಲಿ ಸಿದ್ಧಿವಿನಾಯಕ ಮಾರ್ಕೆಟ್ ಜಾಗ ವಿಷಯಕ್ಕೆ ಕೋಮು ಬಣ್ಣ ಬಳಿತಿದ್ದಾರೆ ಎಂದು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಸ್ಪಿ ಅಶೋಕ್ಗೆ ಪ್ರಗತಿಪರ ಸಂಘಟನಾಕಾರರು ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪ್ರಗತಿಪರ ಸಂಘಟನೆಗಳ ಮುಖಂಡ, ನಗರ ಹೃದಯ ಭಾಗದಲ್ಲಿರುವ 100 ಕೋಟಿ ಬೆಲೆ ಬಾಳುವ ಜಾಗದ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಈ ವಿಷಯವನ್ನ ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಚರ್ಚಿಸುವುದು ನ್ಯಾಯಾಂಗ ನಿಂದನೆಯಾಗುತ್ತೆ. ಇದು ಸಾಮಾನ್ಯ ಜ್ಞಾನ. ಇದು ಕಾನೂನು ಉಲ್ಲಂಘಿಸಿದ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕೂಡಲೇ ಕ್ರಮ ವಹಿಸಬೇಕೆಂದು ತಿಳಿಸಿದ್ರು. 18ನೇ ತಾರೀಕು ತುಮಕೂರಿನಲ್ಲಿ ನಡೆದಂಥ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ಹೆಸರಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ್ ಮುತಾಲಿಕ್ ಮತ್ತು ಅವರ ಸಂಗಡಿಗರು ಅನಗತ್ಯವಾಗಿ ಮುಸ್ಲಿಂ ಬಾಂಧವರ ಬಗ್ಗೆ, ವಿಶೇಷವಾಗಿ ರಂಜಾನ್ ಉಪವಾಸದ ವೇಳೆ ಅನಗತ್ಯವಾಗಿ ಸಿದ್ಧಿವಿನಾಯಕ ಮಾರುಕಟ್ಟೆಗೆ ವಿವಾದಿತ ಜಾಗ ನ್ಯಾಯಾಲಯದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅನಗತ್ಯವಾಗಿ ಮುಸ್ಲಿಂ ಸಮಾಜನ ಇದಕ್ಕೆ ತಂದು ಏನಾದರೂ ಮಾಡೋ ತುಮಕೂರಿನಲ್ಲಿ ಕೋಮು ಗಲಭೆನ ಎಬ್ಬರಿಸಬೇಕು ಅನ್ನೋ ದುರುದ್ದೇಶದಿಂದ ಕೋಮು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಅದಕ್ಕೋಸ್ಕರ ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ಪ್ರಗತಿಪರರ ಒಕ್ಕೂಟ, ನಮ್ಮ ಹಿರಿಯರಾದಂಥ ದೊರರಾಜು ಸರ್ ಅವರ ನೇತೃತ್ವದಲ್ಲಿ ಕೊಟ್ಟಾಶಂಕರು, ಸುಬ್ರಹ್ಮಣ್ಯ ಸರು, ತಾಜುದ್ದೀನ್ ಶರೀಫ್ ಸೇರಿದಂತೆ ಸಮಾನ ಮನಸ್ಕರು ಬಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿ ವಿನಂತಿ ಮಾಡಿದ್ದೀವಿ. ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಜಿಲ್ಲೆಗೆ ಆ ರೀತಿಯಾದಂಥ ಪ್ರಮೋದ್ ಮುತಾಲಿಕ್ನವ್ರಿಗೂ ತುಮಕೂರು ಜಿಲ್ಲೆ ಅನ್ಕನ್ಸರ್ನ್, ಇಲ್ಲೇನು ಇಶ್ಯೂ ಇಲ್ಲ, ನ್ಯಾಯಾಲಯದಲ್ಲಿದೆ. ನಗರದ ಶಾಸಕರಿಗೆ ನಿಮಗೆ ರಾಜಕೀಯದೇನಾದರೂ ಭಿನ್ನಾಭಿಪ್ರಾಯ ಇದ್ದರೆ ನೀವು ಫೈಟ್ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಶಾಂತಿಯುತ ಸಮಾಜದಲ್ಲಿ ಕದಡೋ ಕೆಲಸ ಮಾಡಬೇಡಿ. ಮತ್ತು ಇದರಿಂದ ಯಾರ್ಯಾರು ಇದ್ದಾರೆ ನಮಗೂ ಮಾಹಿತಿ ಗೊತ್ತಿದೆ. ಸುಮ್ಮನಿದ್ದೀವಿ ಇಂದಕ್ಕೆ ದೌರ್ಬಲ್ಯ ಅಂದ್ಕೋಬೇಡಿ, ಶಾಂತಿಯುತವಾಗಿರಬೇಕು ಅಂತ ಇದ್ದೀವಿ. ಇದೇ ರೀತಿ ಚಟುವಟಿಕೆಗಳು ಮುಂದೋದರೆ ತಾವು ಏನೇನು ಮಾಡ್ತಿದ್ದೀರ ಸಮಾಜಘಾತುಕ ಶಕ್ತಿಗಳು, ಸಮಾಜಘಾತುಕ ಚಟುವಟಿಕೆಗಳನ್ನ ಅದನ್ನು ನಾವು ಸಹ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು ಏನು ಮುಸ್ಲಿಂ ಬಾಂಧವರು ಒಬ್ಬಂಟಿಗಳಲ್ಲ, ಅವರೆಲ್ಲ ನಮ್ಮ ಸಹೋದರರು, ನಮ್ಮ ಜೊತೆಲೇ ಜೀವಿಸ್ತಿದ್ದಾರೆ, ಇಲ್ಲೇ ಹುಟ್ಟಿದ್ದಾರೆ, ಇಲ್ಲೇ ಜೀವಿಸ್ತಿದ್ದಾರೆ. ಅವರು ಈ ನಗರದ ಪ್ರಜೆಗಳು, ಈ ನಗರದ ಆಗು ಹೋಗುಗಳೆಲ್ಲ ಅವ್ರದ್ದು ಸಮಾನ ಪಾತ್ರ ಹಕ್ಕಿದೆ. ಯಾರೂ ಸಹ ನಿಮಗೆ ಸಹಕಾರ ಕೊಡಲ್ಲ. ಹಾಗಾಗಿ ನೀವು ಒಬ್ಬಂಟಿಯಾಗಿ ಮುಂದಿನ ದಿವಸದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆ ದಿನಗಳು ದೂರವಿಲ್ಲ, ಆ ದಿನಗಳು ಹತ್ತಿರದಲ್ಲೇ ಬರ್ತವೆ. ಅವತ್ತು ಸಹ ನಿಮ್ಮ ನೆರವಿಗೆ ನಾವು ಇರ್ತೀವಿ. ಇನ್ನೊಂದು ಪಶ್ಚಾತ್ತಾಪ ಪಡೋ ದಿನ ದೂರ ಇಲ್ಲ. ಮತ್ತು ಈ ಥರ ಚಟುವಟಿಕೆ ಮಾಡಬೇಡಿ, ಲೇಬಲ್ ಚೇಂಜ್ ಮಾಡಿಕೋಬೇಡ. ನಿಮ್ಮದೆಲ್ಲ ಯಾರ್ಯಾರು ಅನ್ನೋದು ಗೊತ್ತಿದೆ, ಯಾವ ಸಂಘಟನೆ ಕೆಲಸ ಮಾಡ್ತಿದ್ರಿ ಅಂತ. ಹಿಂದೂಪರ ಸಂಘಟನೆ ಒಕ್ಕೂಟ ಅಂತ ಯಾವತ್ತೂ ಉದ್ಭವ ಆತ ಸಂಘಟನೆ. ನೇರವಾಗಿ ಬನ್ನಿ, ಬಜರಂಗ ದಳದ ಹೆಸರಲ್ಲೇ ಬನ್ನಿ, ವಿಶ್ವ ಹಿಂದೂ ಪ್ರಸಾದ್ ಹೆಸರಲ್ಲೇ ಬನ್ನಿ, ನೀವು ಯಾವ ಸಂಘಟನೆ ಅದರ ಹೆಸರಲ್ಲೇ ಬಂದು ಮಾಡಿ. ಪ್ರಮೋದ್ ಮುತಾಲಿಕ್ಕು ಈ ಇನ್ಸಿಡೆಂಟ್ಗೆ ಏನು ಸಂಬಂಧ? ನೀವೆಲ್ಲ ಇದೇನು ಅನ್ನೋದೇ ಅರ್ಥ ಆಗ್ತಿಲ್ಲಪ್ಪ. ಹಾಗೆ ಸುಮ್ಮನಿದ್ದೀವಿ ಇಂದಕ್ಕೆ ದೌರ್ಬಲ್ಯ ಅಂದ್ಕೋಬೇಡಿ. ನಿಮ್ಮನ್ನೆಲ್ಲ ಇಗ್ನೋರ್ ಮಾಡಬೇಕು ಅಂತ ಇದ್ದು, ಇಷ್ಟೊಂದು ಮಹತ್ವ ಕೊಡಬಾರ್ದು ನಿಮಗೆಲ್ಲ ಅಂತ ಇದ್ದು. ಆದರೆ ನಿಮ್ಮಂಥ ಶಕ್ತಿಗಳು ಹೊಸ ಯುವಕರಲ್ಲಿ ಕೋಮು ಪ್ರಚೋದನೆ ತಪ್ಪುದಾರಿ ಇಳಿಸಬಾರ್ದು, ಕೋಮು ವಿಚಾರಗಳನ್ನ ತುಂಬಾರ್ದು ಅನ್ನೋದಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ. ಇದು ಸ್ಯಾಂಪಲ್ಲಾಗಿ ಕೊಟ್ಟಿದ್ದೀವಿ. ನೀನು ನೋಡಿ ನಿಮ್ಮನ್ನ ಚಲನವಲನ ಮುಂದಿನ ಪ್ರತಿಕ್ರಿಯೆ ನೋಡ್ಕೊಂಡು ಮುಂದಿನ ದಿವಸದಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ತೆಗೆದುಕೊತೀವಿ.
ಇದ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯ ಅಂತ ನಮ್ದು ಆಗ್ರಹ ಇದೆ. ಇನ್ನು ಹಿಂದೂ ಸಂಘಟನೆಯ ಹೋರಾಟಗಾರ ಮಂಜು ಭಾರ್ಗವ್ ಸೇರಿ ಎಲ್ಲ ಹಿಂದೂವಾದಿ ಪರ ಸಂಘಟನೆಗಳ ನಡೆ ಖಂಡಿಸಿ ಸ್ವಯಂ ಪ್ರೇರಿತ ಮೊಕದ್ದಮೆ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವಂತೆ ತುಮಕೂರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸಿತು. ಸೌಹಾರ್ದತೆಗೆ ಒಂದು ಹೆಸರು. ಇಲ್ಲೆಲ್ಲ ಜಾತಿ ಎಲ್ಲ ಧರ್ಮದವರು ಅನ್ಯೂನ್ಯವಾಗಿದ್ದೀವಿ, ಪ್ರೀತಿ ಸಹಬಾಳ್ವಿದೆ. ನೀವು ಯಾವುದೋ ಒಂದು ಸರ್ಕಾರಿ ಜಾಗಕ್ಕೆ ಅದಕ್ಕೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ. ಅದನ್ನಿಟ್ಕೊಂಡು ಎಳೆದು ಮಧ್ಯೆ ಕೋಮು ಪ್ರಚೋದನಾ ಹೇಳಿಕೆಗಳನ್ನ ಇಡಬಾರ್ದು. ಯಾರು ಇದನ್ನು ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ನಾವು SP ಅವ್ರನ್ನ ಒತ್ತಾಯಿಸ್ಲಿಕ್ಕೆ ಇಲ್ಲಿ ತುಮಕೂರು ಜಿಲ್ಲೆಯ ಪ್ರಗತಿಪರ ಒಕ್ಕೂಟ ನಾವೆಲ್ಲ ಬಂದು ಅವರಿಗೆ ಮನವಿ ಸಲ್ಲಿಸಿದ್ವಿ. ಯಾವುದೇ ಕಾರಣಕ್ಕೂ ಅದೊಂದು ಯಾವ್ದು ಲ್ಯಾಂಡ್ ಇದೆ ಅದು ನಿಮ್ಮ ಮತ್ತು ಯಾರು ಸರ್ಕಾರದ ಮಧ್ಯೆ ನಡ್ತಕ್ಕಂಥದ್ದು, ಅದ್ರ ಮಧ್ಯೆ ಬೇರೆ ಇವ್ರನ್ನ ತಂದು ಅನಗತ್ಯವಾಗಿ ಕೋಮು ಪ್ರಚೋದನೆ ಮಾಡಬಾರ್ದು. ಈ ಜಿಲ್ಲೆಯಲ್ಲಿ ಆ ಥರದ ಇಲ್ಲಿವರೆಗೂ ಯಾವುದು ಆಗದಂಗೆ ನೋಡ್ಕೊಂಡಿದ್ದೀವಿ. ನಮ್ಮದೆಲ್ಲ ಸೌಹಾರ್ದದ ಎಲ್ಲ ಧರ್ಮ ಎಲ್ಲ ಜಾತಿಯವರು ಸಹಬಾಳ್ವೆಯಿಂದ ಬದುಕ್ತಾ ಇದ್ವಿ. ನೀವೆಲ್ಲಿಂದೆಲ್ಲ ಬಂದು ಇಲ್ಲಿ ವಿಷಬೀಜ ಬಿತ್ತಬಾರ್ದು. ಇದು ಈ ತುಮಕೂರು ಹಾಗೆ ಉಳ್ಕೊಳ್ಬೇಕು. ಇಲ್ಲಿ ಮಾನವ ಪ್ರೀತಿನೇ ದೊಡ್ಡದು. ನೀವೆಲ್ಲ ನಿಮ್ಮ ತೆವಲಿಗೆ ನಿಮ್ಮ ತೀಟಿಗೆ ಬಂದು ಇಲ್ಲಿ ಏನು ಮಾಡಬಾರ್ದಂತ ನಾವು ಅವ್ರನ್ನೂ ಒತ್ತಾಯಿಸ್ತಾ ಇದ್ವಿ. ಆ ಥರದ ಕ್ರಮಗಳಾದರೆ SP ಅವರು ಅದ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾವೆಲ್ಲರೂ ಒಕ್ಕೂರಲ್ಲಿ ನಮ್ಮ ಮನವಿಯನ್ನು ಇವತ್ತು ಕೊಟ್ಟಿದ್ದೀವಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.